ನಮಸ್ಕಾರ ವೀಕ್ಷಕರೇ, ನಾವಿದ್ದೀವಿ ಕಿತ್ತಳೆಯ ನಾಡು, ಕಾಫಿಯ ಬೀಡು, ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ, ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಭಾರತದ ಪ್ರಪ್ರಥಮ ದಂಡನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಹುಟ್ಟಿದಂತಹ ಸ್ಥಳ ಶನಿವಾರ ಸಂತೆಯ ಗುಡುಗಳಲೆ ಜಾತ್ರೆಯಲ್ಲಿ ನಾವಿದ್ದೀವಿ. ಈ ಊರಿನಿಂದ ಹಲವಾರು ಜನ ಬೆಂಗಳೂರಿಗೆ ಹೋಗಿರ್ತೀರಾ, ಅದೇ ರೀತಿ ಮೈಸೂರಿಗೂ ಹೋಗಿರ್ತೀರಾ, ಮಂಗಳೂರು, ಅದೇ ರೀತಿ ವಿದೇಶಕ್ಕೂ ಕೂಡ ಹೋಗಿರ್ತೀರಾ. ಕೆಲಸ ಅಂದಮೇಲೆ ನಮಗೆಲ್ರಿಗೂ ಕೂಡ ಗೊತ್ತಿರೋ ಥರನೇ ಒತ್ತಡಗಳಿರುತ್ತೆ, ಟೆನ್ಷನ್ ಇರುತ್ತೆ, ಮನೆ ಕಡೆ ಸಮಸ್ಯೆಗಳಿರುತ್ತೆ, ಹಲವಾರು ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರುತ್ತೆ. ಆದರೆ ಈ ಎಲ್ಲ ಸಮಸ್ಯೆಗಳು ಕೂಡ ಹೋಗಬೇಕು, ಈ ಎಲ್ಲ ಊರಿನಲ್ಲಿರ್ತಕ್ಕಂಥ ಜನಗಳು ಒಂದು ಸ್ಥಳಕ್ಕೆ ಬರಬೇಕು ಅಂದರೆ ಅದೇ ಜಾತ್ರೆ ಆಗಿರುತ್ತೆ. ಈ ಜಾತ್ರೆಯ ಹಿಸ್ಟ್ರಿಯನ್ನು ನೋಡೋದಾದರೆ 1945ರಲ್ಲಿ ಇಲ್ಲಿ ಜಾತ್ರೆ ಪ್ರಾರಂಭವಾಗಿದೆ. ಮತ್ತು ಜಾತ್ರೆ ಪ್ರಾರಂಭವಾಗೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಚಿತ್ರದುರ್ಗದ ಬ್ರಹ್ಮನ್ ಮಠದ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಯವರು ಶನಿವಾರ ಸಂತೆ ಮತ್ತು ಸೋಮವಾರಪೇಟೆ ಮಾರ್ಗವಾಗಿ ತೆರಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಗುಡುಗಳಲೆಗೆ ಸೇರಿದಂಥ 15 ಎಕರೆ ಜಾಗವನ್ನು ನೋಡ್ತಾರೆ. ಇದನ್ನು ನೋಡಿ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲೇನಾದರೂ ಕೂಡ ಜಾನುವಾರುಗಳ ಜಾತ್ರೆಯನ್ನು ಮಾಡಿದ್ರೆ ಇಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ರೈತರಿಗೆ ಅನುಕೂಲವಾಗುತ್ತೆ ಅಂತ ಅವಾಗಲೇ ಯೋಚನೆ ಮಾಡಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರುಗಳ ಜೊತೆ ಅವರು ಚರ್ಚೆಯನ್ನು ಮಾಡಿ ಎಲ್ಲ ಗ್ರಾಮಸ್ಥರು ಕೂಡ ಒಪ್ಪಿಗೆಯನ್ನು ಕೊಟ್ಟ ನಂತರ ಸಂಕ್ರಾಂತಿ ಹಬ್ಬ ಆದಮೇಲೆ ಇಲ್ಲಿ ಜಾನುವಾರುಗಳ ಜಾತ್ರೆಯನ್ನು ಶುರು ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಈ ಜಾತ್ರೆ ಹೆಸರು ಜಯದೇವ ಜಾನುವಾರು ಜಾತ್ರೆ ಆಗಿರುತ್ತೆ. ಮೊದಲು ಇಲ್ಲಿ ಹಲವಾರು ಜಾನುವಾರುಗಳು ಬರ್ತಾ ಇದ್ವು, ಮತ್ತು ಸೇಲ್ ಕೂಡ ಆಗ್ತಾ ಇದ್ವು. ಆದರೆ ಈಗ ಬರ್ತಾ ಜಾನುವಾರುಗಳ ಸಂಖ್ಯೆ ಕ್ಷೀಣಿಸಿದೆ ಅಂತಲೇ ಹೇಳ್ಬೋದು. ಇದು ಜಾತ್ರೆ ಹಿಸ್ಟ್ರಿ. ಆದರೆ ಹಾಗೆಯೇ ಜಾತ್ರೆ ಒಳಗೂ ಕೂಡ ಒಂದು ರೌಂಡ್ ನೋಡ್ಕೊಂಡು ಬರೋಣ. ನಾವಿವಾಗ ಬಳೆ ಅಂಗಡಿ ಹತ್ರ ಬಂದಿದ್ದೀವಿ. ಬಳೆ ಅಂಗಡಿ ಇರಲೇಬೇಕಾಗುತ್ತೆ, ಯಾಕೆಂದರೆ ನಾರಿಯರು ವಿಸಿಟ್ ಮಾಡ್ತಾರೆ. ಹಾಗಾಗಿ ಈಗ ಬಳೆ ಅಂಗಡಿಯ ಮಾಲೀಕರಾದಂಥ ಸರ್, ನಿಮ್ಮ ಹೆಸರು? ಕೆನ್ನಣ್ಣ ಸ್ವಾಮಿ ಅಂತ, ಮೈಸೂರು. ಕೆನ್ನಣ್ಣ ಸ್ವಾಮಿ ಅವರು ಮೈಸೂರಿಂದ ಫ್ಲೈಟಲ್ಲಿ ಬಂದಿಲ್ಲ, ಆದರೆ ಯಾವ್ದ್ರಲ್ಲಿ ಬಂದಿರಾ ಸರ್? ಬಸ್ಸಲ್ಲಿ ಬಂದಿದ್ದಾರೆ. ಆದರೆ ಕೆಂಪಸ್ಸು ಅಥವಾ ಕೆಂಪಸ್ಸಲ್ಲಿ ಬಂದಿದ್ದಾರೆ. ಈಗ ನೋಡಿ ಬಳೆಯನ್ನು ಇಟ್ಕೊಂಡಿದ್ದಾರೆ ಸರ್ ಅವರು. ಸರ್, ಇದು ಏನು ಸ್ಪೆಷಲ್ ಇದೆ ಬಳೆ? ಸರ್, ಇದು ಹೈದರಾಬಾದ್ ಬಳೆ ಸರ್. ಇದು ಓಕೆ. ಇದು ನೀವು ಬೇರೆ ಕಡೆ ಯೂಸ್ ತಗೋತೀರಿ ಅಂದ್ರೆ 250 ಇದೆ. ಓಕೆ. ನಮ್ಮ ಹತ್ರ 100 ರೂಪೀಸ್. ಓಕೆ. ಅದು 100 ರೂಪೀಸ್ ಅಂದ್ರೆ 8 ಬಳೆಗೆ 4 ಬಳೆಗೆ 100 ರೂಪೀಸ್. ಅದರಿಂದ ಇದು ನಿಮ್ಗೆ ಸ್ಯಾರಿಗಳಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಯಾಕೆ 100 ಕೊಡ್ತಾ ಇದೀನಿ ಅಂದ್ರೆ, ನಿಮ್ಮ ಹತ್ರ ಕ್ವಾಂಟಿಟಿ ತಗೋತಾರೆ. ಒಂದ್ ಜಾತ್ರೆ ಅಂದ್ರೆ ಏನು ಗೊತ್ತಾ? ಕ್ವಾಂಟಿಟಿ. ಕೊಡಿ ಸರ್, ಒಂದು ನಿಮಿಷ ನೋಡಿ. ಇದಕ್ಕೆ 250 ರೂಪೀಸ್ ನೀವೇನಾದ್ರೂ ಕೂಡ ಬೇರೆ ಕಡೆ ತಗೊಂಡ್ರೆ. ಆದ್ರೆ ನೋಡಿ, ನಮ್ಮ ಶನಿವಾರ ಸಂತೆಯಲ್ಲಿ ಕೇವಲ 100 ರೂಪಾಯಿಗೆ ಇದನ್ನ ಸೇಲ್ ಮಾಡ್ತಿದ್ದಾರೆ ಸರ್ ಅವರು. ಆದ್ರಿಂದ ದಯವಿಟ್ಟು ಬನ್ನಿ, ನೋಡಿ, ತಗೊಳ್ಳಿ. ಮತ್ತೆ ಅವರು ಅಲ್ಲಿಂದ ಕಷ್ಟಪಟ್ಟು ತಂದಿರೋದಕ್ಕೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, ತಗೊಳ್ಳಿ ಅಂತ ಹೇಳಕ್ಕೆ ಬಯಸ್ತೀವಿ. ಆಮೇಲೆ ಇನ್ನೊಂದು ಇಲ್ಲಿ ಈ ಜಾತ್ರೆಯಲ್ಲಿ ಈ ತರ ವಸ್ತುಗಳು ತಗೊಂಡ್ರೆ ಇನ್ನು ಒಳ್ಳೇದು, ನಿಮ್ಗೆ ಶ್ರೇಯಸ್ ಜಾಸ್ತಿ. ಯಾಕೆಂದ್ರೆ ಒಂದು ದೇವರ ಜಾತ್ರೆಯಲ್ಲಿ ತಗೊಂಡೇನದು ಒಂದು ಇದು. ನೀವು ಬೇರೆ ಕಡೆ ಚಿನ್ನ ತಗೋಬಹುದು, ಅದು ತಗೋಬಹುದು, ಇದು ಇನ್ನೊಂದು ತಗೋಬಹುದು. ಆದ್ರೆ ಇಲ್ಲಿ ತಗೊಂಡಿದ್ದು ಒಂದು ಶ್ರೇಯಸ್. ನೀವು ಆನ್ಲೈನ್ ಅಲ್ಲಿ ನೋಡ್ತೀರಾ, ಆನ್ಲೈನ್ ಅಲ್ಲಿ ಅಂದ್ರೆ ಅಲ್ಲಿ ಫೋಟೋ ಶೂಟ್ ಮಾಡಿರ್ತಾರೆ, ಅದರಿಂದ ಅದು ಹೈಲೈಟ್ ಆಗಿ ಕಾಣುತ್ತೆ. ನೀವು ಇಲ್ಲಿ ಡೈರೆಕ್ಟ್ ಆಗಿ ನೋಡ್ಬಿಟ್ಟು ತಗೊಂಡ್ರೆ ನಿಮ್ಗೆ ಇದು ಇನ್ನೂ ಚೆನ್ನಾಗಿರ್ತದೆ. ಕಣ್ ಮುಂದೆ ಬಟ್ಟೆ ನೋಡಿ ನಿಮ್ಗೆ ನಿಮ್ ರೈಟ್ ಅಡ್ಜಸ್ಟ್ ಆಯ್ತು ಅಂದ್ರೆ ನಿಖರವಾಗಿರೋ ಬೆಲೆ ಇದ್ರೆ ತಗೋಬಹುದು. ಹೌದು. ಗ್ರಾಹಕರಿಗೆ ನೇರವಾಗಿ ಪ್ರಯಾಣಿಕರಲ್ಲಿ ವಿನಂತಿ ಅಲ್ಲ. ಹಾಗೆ ಸರ್, ಏನಂದ್ರೆ ನೇರವಾಗಿ ಹೇಳ್ರಿ ಸೊಮೆ, ಶನಿವಾರ ಸಂತೆ ಜಾತ್ರೆಗೆ ಬನ್ನಿ, ಇಲ್ಲಿ ತಗೊಳ್ಳಿ ಅಲ್ವಾ ಸರ್? ನೇರವಾಗಿ ಗ್ರಾಹಕರಿಗೆ ನೇರ ಮಾರಾಟ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಹತ್ರ ಮಾತನಾಡಿದಕ್ಕೆ ಧನ್ಯವಾದಗಳು. ಅದಕ್ಕೋಸ್ಕರ ನಮಗೆ ಬಳೆ ಫ್ರೀಯಾಗಿ ಕೊಡ್ತಾ ಇದ್ದೀರಾ, ಧನ್ಯವಾದಗಳು ಸರ್. ಇಲ್ಲಿ ಸರ್, ಸುಮ್ಮನೆ ಹೇಳಿದ್ರೆ ಒಳ್ಳೇದಾಗಲಿ. ಸರ್, ನಿಮ್ಮ ಹೆಸರು? ಗಂಗಾಧರ ಅಂತ ಸರ್ ಇದ್ದಾರೆ. ನೋಡಿ, ಎಷ್ಟು ಜನ ಇಲ್ಲಿ ತುಂಬಿದ್ದಾರೆ, ಹೆಂಗ್ ವ್ಯಾಪಾರ ನಡೀತಾ ಇದೆ ಅಂತ ಸರ್ನ ಕೇಳೋಣ. ಸರ್, ಈಗ ನೀವು ಇಷ್ಟೊಂದು ಜನ ತುಂಬಿದಾರಲ್ಲ, ಎಷ್ಟು ಲಕ್ಷ ಕೋಟಿ ವ್ಯಾಪಾರ ಆಗಿದೆ ಸರ್? ಸರ್, ಇಲ್ಲಿ ಹೆಚ್ಚು ಕಮ್ಮಿ ಇಡೀ ಎಲ್ಲ ಸೇರಿದ್ರು ಹೆಚ್ಚು ಕಮ್ಮಿ ಒಂದು 8-9 ಕೋಟಿ ವ್ಯಾಪಾರ ಆಗುತ್ತೆ.
ನಿಜ ಹೇಳ್ಬೇಕಂದ್ರೆ ನಾವು ತಮಾಷೆಗೋಸ್ಕರ ಕೇಳಿದ್ದು, ಆದರೆ ನಿಜ ಹೇಳ್ಬೇಕಂದ್ರೆ ವ್ಯಾಪಾರ ತುಂಬ ಕಡಿಮೆ ಆಗಿದೆ ಅಂತ ನಮ್ಗೆ ಗೊತ್ತು. ಆದರೆ ಯಾಕೆ ವ್ಯಾಪಾರ ಕಡಿಮೆ ಆಗಿದೆ, ಏನು ರೀಸನ್, ಯಾಕೆ ಜನ ಬರ್ತಾ ಇಲ್ಲ ಅಂತ ಸರ್ನ ಕೇಳೋಣ. ಸರ್, ಏನು ರೀಸನ್ ಇರ್ಬೋದು ನಿಮ್ಮ ಪ್ರಕಾರ? ರೀಸನ್ ಏನು ಅಂದರೆ ದನ ಇಲ್ಲ. ಸರ್, ಈಗ ಸಂಜೆ ಟೈಮ್ ಆದರೆ ಜನ ಜಾಸ್ತಿ ಬರ್ತಾರೆ ಅಂತ ಹೇಳ್ತಾರೆ. ಸಂಜೆ ಆದರೆ ಏನಾದ್ರು ಜಾಸ್ತಿ ಜನ ಬರ್ತಾರಾ? ಹೌದು, ಬರ್ತಾ ಇದ್ದಾರೆ ಸರ್. ಶನಿವಾರದಿಂದ ಈಚೆಗೆ ತುಂಬ ಜನ ಬರ್ತಾ ಇದ್ದಾರೆ. ಪರವಾಗಿಲ್ಲ ಈ ಸರಿ ಹೇಳಬೇಕು ಅಂದರೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಅಂತ. ವೀಕ್ಷಕರೇ, ಇವಾಗ ವ್ಯಾನಿಟಿ ಬ್ಯಾಗ್ ಶಾಪಲ್ಲಿ ಇದ್ದೀವಿ. ಇದು ಸಲೀಂ ಸರ್ ಅವರ ಅಂಗಡಿ ಆಗಿರುತ್ತೆ. ಈಗ ಸಲೀಂ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇದು ಈ ಮೆಟೀರಿಯಲ್ಗಳೆಲ್ಲನೂ ಕೂಡ ನೀವು ಎಲ್ಲಿಂದ ತರಿಸಿದ್ದು? ಆಸ್ಟ್ರೇಲಿಯಾನೋ, ಆಫ್ರಿಕನೋ, ಜಾರ್ಖಂಡೋ ಅಥವಾ ಉತ್ತರ ಪ್ರದೇಶನೋ? ಬಾಂಬೆ. ಓಕೆ, ಅವರು ಬಾಂಬೆಯಿಂದ ತರಿಸಿದ್ದಾರೆ. ಸರ್, ಇವಾಗ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಕಾಸ್ಟ್ಲಿ ಅಂದರೆ ಎಷ್ಟು ರೂಪಾಯಿ ತನಕ ಇದೆ? ಸರ್, 100 ರೂಪಾಯಿಂದ ಒಂದು 400-500 ರೂಪಾಯಿ ಗಂಟ ಇದೆ. ಸರ್, ಇಲ್ಲಿ ಲೇಡೀಸಿಗೆ ಬ್ಯಾಗ್ಸ್ ಇದೆ, ಮತ್ತೆ ಗಂಡಸರಿಗೆ ಇದೆಯಾ? ಗಂಡಸರಿಗಿಲ್ಲ ಸರ್, ಎಲ್ಲ ಲೇಡಿ. ಸರ್, ನಾವೆಲ್ಲ ಗಂಡಸರಿಗೆ ಇಲ್ಲ ಅಂತ ಹೇಳಿದ್ವಿ. ಗಂಡಸರದ್ದು ಇಡಲ್ಲ ಸರ್. ಯಾಕೆ? ಅಂದ್ರೆ ಚೊರೆ ಜಾಸ್ತಿ ಗಂಡಸರು. ಸರ್, ನಿಜ, ಈಗ ಎಲ್ಲರೂ ಒಂದೇ ಥರ ಇರಲ್ವಲ್ಲ? ಇಲ್ಲ ಸರ್, ಎಲ್ಲ ಆಗಲ್ಲ ನಮಗೆ ಗಂಡಸರ ವ್ಯಾಪಾರ. ಹೌದಾ? ಓಕೆ, ಪರವಾಗಿಲ್ಲ. ಸರ್, ಈಗ ನೀವು ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದ್ದೀರಾ? ನಾವು ಸರ್ ಇದು ಜಾತ್ರೆ ಬಂದು 13 ವರ್ಷದಿಂದ ಬರ್ತಾ ಇದ್ದೀವಿ. ಈಗ ಸರ್, 13 ವರ್ಷದ ಹಿಂದೆ ಇದ್ದ ಜಾತ್ರೆಗೂ ಈಗಿರೋ ಜಾತ್ರೆಗೂ ಏನು ವ್ಯತ್ಯಾಸ ನೋಡ್ತಾ ಇದ್ದೀರಾ? ವ್ಯತ್ಯಾಸ ಏನಿಲ್ಲ ಸರ್, ಸ್ವಲ್ಪ ಇಂಪ್ರೂವ್ ಹಾಕೊಂಡು ಹೋಗ್ತಿದೆ ಅಷ್ಟೇ. ಇಂಪ್ರೂವ್ ಆಗ್ತಾ ಇದೆ. ಆಗ್ತಾ ಇದೆ. ಯಾಕಂದ್ರೆ ಸರ್, ನಾನು ಕೂಡ ಚಿಕ್ಕದ್ರಿಂದ ಬರ್ತಾ ಇದ್ದೀನಿ. ಅಂದ್ರೆ ಅಂಗಡಿಗಳೆಲ್ಲ ಕಡಿಮೆ ಆಗಿದೆಯಾ ಅಂತ ಅನಿಸ್ತಾ ಇದೆ. ಅಂಗಡಿ ಇಲ್ಲ, ಕಮ್ಮಿ ಇಲ್ಲ, ನಾರ್ಮಲ್ ಆಗಿದೆಯಾ? ಸಂಜೆ ಆಗ್ತಾ ಜನ ಜಾಸ್ತಿ ಬರ್ತಾರೆ. ಈಗ ನಾಳೆ ಲಾಸ್ಟ್ ಡೇಟ್ ಆಗ್ತಾ ಇದೆ ಸರ್, ಎಷ್ಟು ಬೇಜಾರಾಗ್ತಾ ಇದೆ ಸರ್ ನಿಮಗೆ ಜಾತ್ರೆ ಮುಗಿತಿರೋದಕ್ಕೆ? ಬೇಜಾರೇನಿಲ್ಲ ಸರ್ ನಮಗೆ. ಹೇಳಿ ಸರ್, ಬೇಜಾರು ಪರವಾಗಿಲ್ಲ, ನಮಗೆ ಅರ್ಥ ಆಗುತ್ತೆ, ಹೇಳಿ. ನಮಗೆ ಬೇಜಾರಾಗಲ್ಲ ಸರ್. ನೆಕ್ಸ್ಟ್ ಯಾವ ಜಾತ್ರೆ? ನೆಕ್ಸ್ಟ್ ಪಾಲಿಬೆಟ್ಟ. ಪಾಲಿಬೆಟ್ಟಕ್ಕೆ ಹೋಗ್ತೀರಾ? ಓಕೆ ಸರ್, ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಮಾತ್ರ ಮಾತಾಡಕ್ಕೆ ಹೆಂಗೆ ಅನಿಸ್ತಾ ಇದೆ ಜಾತ್ರೆ? ಒಬ್ಬರೇ ಬಂದಿದ್ದೀರಾ? ಎಲ್ಲಿ ನಿಮ್ಮ ಲವರ್? ನಮ್ಮ ವ್ಯವಹಾರ ಈ ಕಡೆ. ಅಲ್ಲ, ನಿಮ್ಮ ಲವರ್ ಎಲ್ಲಿ ಅಂತ? ಅವ್ರಿಲ್ಲ, ಅವ್ರ ಪಾಯ್. ಓ, ಸಾರಿ ಅಜ್ಜ, ಬೇಜಾರು ಮಾಡ್ಕೋಬೇಡಿ. ಹಾಂ, ವೀಕ್ಷಕರು, ಇವಾಗ ಒಂದು ಫುಟ್ವೇರ್ ಶಾಪ್ ಹತ್ರ ಬಂದಿದ್ವಿ. ಮೊದಲನೇದಾಗಿ ನೋಡಿ, ಕ್ರಾಕ್ಸ್ ಶೂನ ತೋರಿಸ್ತೀವಿ ನಿಮಗೆ. ಇದು ನೀವು ಅಬ್ಸರ್ವ್ ಮಾಡಿರ್ಬೋದು, ಕ್ರಾಕ್ಸ್. ಸರ್, ಎಷ್ಟು ಸರ್ ಇದು ಕ್ರಾಕ್ಸ್ಗೆ? 180 ರೂಪಾಯಿ ಸರ್. 180 ರೂಪಾಯಿ. ನೋಡಿ ಹೆಂಗೆ ಕಾಣ್ತಾ ಇದೆ ಕ್ರಾಕ್ಸ್ ಅಂತ, ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ಈ ಅಂಗಡಿಯ ಮಾಲೀಕರಾದಂಥ ಸರ್, ನಿಮ್ಮ ಹೆಸರು? ಕುಮಾರ್ ಅಂತ ಸರ್. ಕುಮಾರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ. ಈಗ ಸರ್, ಈಗ ಜಾತ್ರೆ ಸ್ಟಾರ್ಟ್ ಆಗಿದೆ, ನಾಳೆ ಲಾಸ್ಟ್ ಡೇಟ್ ಇದೆ. ವ್ಯಾಪಾರ ಹೆಂಗ್ ನಡೀತಾ ಇದೆ? ಮೊದಲು ಹೆಂಗಿತ್ತು? ಮೊದಲಿಗೆ ಸರ್, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಜಾತ್ರೆಗೆ? ನಾವೊಂದು 15 ವರ್ಷದಿಂದ ಬರ್ತಾ ಇದೀವಿ ಸರ್. 15 ವರ್ಷದಿಂದ ಬರ್ತಾ ಇದ್ದೀರಾ ಸರ್. ಈಗ ಜನಗಳು ಕಡಿಮೆ ಆಗ್ತಾ ಇದ್ದಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಅದು ನಿಜನಾ? ಇಲ್ಲ ಸರ್, ಬರ್ತಾ ಇದ್ದಾರೆ ಸರ್. ಸಂಜೆ ಮೇಲೆ ಬರ್ತಾರೆ ಸರ್. ಬೆಳಗ್ಗೆ ಎಲ್ಲ ಕೆಲ್ಸಕೊಂಡು ಹೋಗ್ಬಿಡ್ತಾರೆ. Okay. ಸಂಜೆ ಮೇಲೆ ಒಂದು 7 ಗಂಟೆ ಮೇಲೆ 11:30ವರೆಗೂ ಬರ್ತಾರೆ ಸರ್. ಅಂದ್ರೆ ಈಗ 15 ವರ್ಷದ ಹಿಂದೆ ಏನ್ ಜನ ಇದ್ರು, ಅದೇ ಜನನ ನಾವೀಗ ನೋಡ್ಬೋದಾ ಅಥವಾ ಕಡಿಮೆ ಆಗಿದಾರ? ಇಲ್ಲ, ಹಂಗೆ ಬರ್ತಾವ್ರೆ, ಇನ್ನೂ ಜೋರಾಗಿ ಬರ್ತಾ ಇದ್ದಾರೆ ಸರ್. ಇನ್ನೂ ಜಾಸ್ತಿ ಜನ ಬರ್ತಾ ಇದ್ದಾರೆ. ವ್ಯಾಪಾರ ಹೆಂಗ್ ನಡೀತಾ ಇದೆ? ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಸರ್. ಚೆನ್ನಾಗಿ ನಡೀತಾ ಇದೆಯಾ? ಮೇಲೆ ವ್ಯಾಪಾರ ನಡೀತಿದೆ, ಪರವಾಗಿಲ್ಲ ಸರ್, ನಡೀತಾ ಇದೆ. ಓಕೆ, ನಿಮ್ಗೆ ವ್ಯಾಪಾರ ಒಳ್ಳೇದಾಗ್ಲಿ ಸರ್. ಹಂಗಾದ್ರೆ ಆಯ್ತು ಸರ್. ನಿಮ್ಮ ಕ್ರಾಕ್ಸ್ ಶೂ ಕೂಡ ಚೆನ್ನಾಗಿ ಸೇಲ್ ಆಗ್ಲಿ ಅಂತ ನಾವು ಹಾರೈಸ್ತೀವಿ. ಓಕೆ.